Little Champs Gurukulam School, a school with a difference. A child learns and grows. While we try to teach our children about life, our children teach us what life is all about. Children want the same things we want: to laugh, to be challenged, to be entertained and delighted. ಲಿಟಲ್ ಚಾಂಪ್ಸ್ ಗುರುಕುಲಂ ಸ್ಕೂಲ್ ತಮ್ಮೆಲ್ಲರಿಗೂ ಲಿಟಲ್ ಚಾಂಪ್ಸ್ ಗುರುಕುಲಂಗೆ ಸ್ವಾಗತ. ಹಳೆ ಬೇರು ಹೊಸ ಚಿಗುರು ಎಂಬಂತೆ ನಮ್ಮ ಶಾಲೆಯಲ್ಲಿ ಮೊದಲಿನ ಗುರುಕುಲ ಪದ್ಧತಿಯಂತೆಯೇ ಮಕ್ಕಳಿಗೆ ಶ್ಲೋಕ, ವಚನ ಮತ್ತು ಪ್ರಾರ್ಥನೆಯನ್ನು ಹೇಳಿಕೊಡಲಾಗುತ್ತದೆ. ಸಿಂಧನೂರಿನ ಹೃದಯ ಭಾಗದಲ್ಲಿರುವಂತಹ ಲಿಟಲ್ ಚಾಂಪ್ಸ್ ಗುರುಕುಲಂ ಶಾಲೆಯ ಸೌಲಭ್ಯಗಳು: ನಮ್ಮ ಶಾಲೆಯಲ್ಲಿ ಪಠ್ಯಕ್ರಮದ ಬೋಧನೆಯ ಜೊತೆಗೆ ಎಲ್ಲಾ ತರಹದ ಆಟೋಟಗಳು, ಚಟುವಟಿಕೆಗಳು, ಸಂಗೀತ, ನೃತ್ಯ, ಚಿತ್ರಕಲೆ ಮತ್ತು ಕರಾಟೆಯನ್ನು ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಸಂಗೀತದ ಜೊತೆಗೆ ಸಂಗೀತದ ವಾದ್ಯಗಳಾದಂತಹ ಗಿಟಾರ್, ತಬಲಾ, ಕ್ಯಾಶಿಯೋ, ಕೊಳಲು ಸಹ ಕಲಿಸಿಕೊಡಲಾಗುತ್ತದೆ. ಶಾಲೆಯಲ್ಲಿ ಸ್ವಿಮ್ಮಿಂಗ್ ತರಬೇತಿಯನ್ನು ಸಹ ಕಲಿಸಿಕೊಡಲಾಗುತ್ತದೆ. ನಮ್ಮ ಶಾಲೆಯಲ್ಲಿ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಗ್ರಂಥಾಲಯ ಸೌಲಭ್ಯವೂ ಸಹ ಇದೆ. ಶಾಲೆ ಸುಸಜ್ಜಿತ ಕಟ್ಟಡದೊಂದಿಗೆ ಸುಂದರವಾದ ಪರಿಸರವನ್ನು ಸಹ ಹೊಂದಿದೆ. ನಮ್ಮ ಶಾಲೆಯಲ್ಲಿ ವಾಹನ ಸೌಲಭ್ಯವಿದೆ. ಮಾಧ್ಯಮ ಸ್ನೇಹಿತರ ಮೂಲಕ ಸಮಸ್ತ ಸಿಂಧನೂರು ತಾಲೂಕಿನ ಮತಕ್ಷೇತ್ರದ ಮತದಾರರ ಬಾಂಧವರಲ್ಲಿ ಒಂದು ವಿನಂತಿ. ನಾಳೆ ನಾಡಿದ್ದು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ನಡೀತಾ ಇದೆ. ತಮಗೆಲ್ಲ ತಿಳಿದಿರುವಂತೆ ಮೇ 7ನೇ ತಾರೀಕಿನಂದು ನಮ್ಮ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಚುನಾವಣೆ ನಿಗದಿಯಾಗಿರುವುದು ತಮಗೆಲ್ಲ ತಿಳಿದಿದೆ. ತಮ್ಮೆಲ್ಲರಲ್ಲಿ ಒಂದು ಈ ವಿನಂತಿ ಏನಂದರೆ, ಪ್ರತಿಯೊಬ್ಬರು ಸಹ ಬಂದು ಕಡ್ಡಾಯವಾಗಿ ಮತದಾನ ಮಾಡಿ ಹೋದ ಸಲ ಆಗಿರ್ತಕ್ಕಂಥ 63% ಮತದಾನವನ್ನು ಬ್ರೇಕ್ ಮಾಡಿ ಇವತ್ತು ಪ್ರತಿಶತ ಮಿನಿಮಮ್ ಒಂದು 85% ಅಬವ್ ಆದರೂ ಮತದಾನವನ್ನು ಮಾಡೋಣ ಅಂತಕ್ಕಂಥ ಮನವಿಯನ್ನು ಮಾಡ್ತಾ, ನಮ್ಮ ತಾಲೂಕು ಆಡಳಿತ, ಸಹಾಯಕ ಚುನಾವಣಾಧಿಕಾರಿಗಳ ಕಾರ್ಯಾಲಯ ನಮ್ಮ ಚುನಾವಣೆಗೆ ಬೇಕಾದಂತಹ ಎಲ್ಲ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮ್ ಆಗದೇ ಇರೋ ರೀತಿಯಲ್ಲಿ ಎಲ್ಲವನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಅದರ ಕುರಿತಾಗಿ ಒಂದು ಇಣುಕು ನೋಟವನ್ನು ತಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ನಾವು ಮಸ್ಟರಿಂಗ್ ಡಿಮಸ್ಟರಿಂಗ್ ಸೆಂಟರನ್ನು ಮಾಡಿದ್ದೀವಿ. ಒಟ್ಟು 27 ಕೊಠಡಿಗಳನ್ನು ನಾವು ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗಿಗಾಗಿ ನಾವು ಮಾಡ್ಕೊಂಡಿದ್ದೀವಿ. ಒಂದೊಂದು ಕೊಠಡಿಯಲ್ಲಿ 10 ಬೂತ್ಗಳು, ಟೋಟಲ್ ನಮ್ಮದು 269 ಬೂತ್ಗಳಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರ. ಸೊ 10 ಬೂತ್ಗಳಿಗೆ ಸೇರಿ ಒಂದು ಮಸ್ಟರಿಂಗ್ ರೂಮ್ ಮಾಡ್ಕೊಂಡಿರ್ತೀವಿ. ಒಂದೊಂದು ರೂಮಿಗೆ ಇಬ್ಬಿಬ್ಬರು BAಗಳು ಮತ್ತು ಒಬ್ಬೊಬ್ಬರು RI ಅವರನ್ನು ಇನ್ಚಾರ್ಜಾಗಿ ಹಾಕಿದ್ದೀವಿ. ಮತ್ತು ಅದರ ಜೊತೆಗೆ ಟೋಟಲ್ ಆಗಿ ನಮ್ಮ ನಾಳೆ ಪೋಲಿಂಗ್ ಪಾರ್ಟಿಗೆ ಬರ್ತಕ್ಕಂಥ ಎಲ್ಲ ಆಫೀಸರ್ಗಳ ಸಂಖ್ಯೆ 1350 ಪೋಲಿಂಗ್ ಪಾರ್ಟಿಗಳನ್ನು ನೇಮಕ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಹೊರಡಿಸಿದ್ದಾರೆ. ಅದರ ಜೊತೆಗೆ ಸುಮಾರು 520 ಪೊಲೀಸ್ ಫೋರ್ಸ್, ಅಂದರೆ ಪ್ಯಾರಾಮಿಲಿಟರಿ ಫೋರ್ಸ್ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಅವರಾಗಿರ್ಬೋದು, ಹೆಡ್ ಕಾನ್ಸ್ಟೇಬಲ್ ಅವರಾಗಿರ್ಬೋದು, ASI, PSI ಅಪ್ ಟು DYSP ಅವರ ತನಕ ವಿವಿಧ ಸಿಬ್ಬಂದಿ ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತೆ 520 ಜನ ಅಧಿಕಾರಿಗಳ ಪೊಲೀಸ್ ತಂಡ ನಮ್ಮೊಂದಿಗೆ ನಾಳೆ ಇರ್ತದೆ. ಅದರ ಜೊತೆಗೆ 269 ಬೂತಿಗೂ ಸಹ ಪ್ರತಿಯೊಂದು ಬೂತಿಗೆ ಒಬ್ಬೊಬ್ಬರು ಗ್ರೂಪ್ ಡಿ ನೌಕರರನ್ನು ಕೊಡಲಾಗಿದೆ. ಸೊ 269 ಗ್ರೂಪ್ ಡಿ ನೌಕರರನ್ನು ಕೊಡ್ತೀವಿ. ಅದರ ಜೊತೆಗೆ ಕಂದಾಯ ಇಲಾಖೆ ಸಮಸ್ತ 230 ಸಿಬ್ಬಂದಿಗಳು ಸಹ ಈ ಎಲೆಕ್ಷನಲ್ಲಿ ಪಾಲ್ಗೊಳ್ತಾರೆ. ಅದರ ಜೊತೆ ತಾಲೂಕ್ ಪಂಚಾಯತ್ ಮತ್ತು ನಗರಸಭೆ ಸಿಬ್ಬಂದಿ ಇರ್ತಾರೆ. ಒಟ್ಟಾರೆಯಾಗಿ 2500 ಜನ ನಾಳೆಯ ಮಸ್ಟರಿಂಗ್ ಮತ್ತು ಡಿಮಸ್ಟರಿಂಗ್ ಕಾರ್ಯದಲ್ಲಿ ಭಾಗಿಯಾಗ್ತಾರೆ. ಇಡೀ ತಾಲೂಕಿನಾದ್ಯಂತ 66 ರೂಟ್ಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಅಂದರೆ ಎಲ್ಲ ಪೋಲಿಂಗ್ ಅಧಿಕಾರಿಗಳನ್ನು ಆಯಾ ಮತಗಟ್ಟೆಗಳಿಗೆ ಸುರಕ್ಷಿತವಾಗಿ ತಲುಪುವ ದೃಷ್ಟಿಯಿಂದ 66 ರೂಟ್ಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ 27 ರೂಟ್ಗಳು ಬಸ್ ಹೋಗ್ತವೆ, NEKRTC ಬಸ್ಗಳು ಹೋಗ್ತವೆ. ಇನ್ನು 27 ರೂಟ್ಗಳಿಗೆ ನಾವು ಸ್ಕೂಲ್ ವೆಹಿಕಲ್ ಬಸ್ಗಳನ್ನು ಕಳಿಸ್ತಾ ಇದ್ದೀವಿ. ಇನ್ನು ಉಳಿದಂಥ 12 ರೂಟ್ಗಳಿಗೆ ಕ್ರೂಸರ್ ಕಳಿಸ್ತೀವಿ. ಸೊ ಒಟ್ಟು 66 ರೂಟ್ಗಳಿಗೆ 66 ವೆಹಿಕಲ್ಲು ಮತ್ತು ಒಂದು 14 ವೆಹಿಕಲ್ ನಾವು ರಿಸರ್ವ್ ಇಟ್ಕೊಂಡಿದ್ದೀವಿ ಮುಂಜಾಗ್ರತಾ ಕ್ರಮವಾಗಿ. ಒಟ್ಟು 80 ವಾಹನಗಳನ್ನು ನಾವು ಬಳಕೆ ಮಾಡ್ಕೊತಾ ಇದ್ದೀವಿ. ಅದರ ಜೊತೆಗೆ ಬಂದಂತಹ ಎಲ್ಲ 2500 ಜನ ಸಿಬ್ಬಂದಿಯವರಿಗೆ ನಾಳೆ ಬೆಳಗ್ಗೆ ಉಪಹಾರದ ವ್ಯವಸ್ಥೆ ಇರುತ್ತೆ. ಉಪ್ಪಿಟ್ಟು ಮತ್ತು ಶಿರಾವನ್ನು ಮಾಡಿಕೊಂಡಿದ್ದೀವಿ. ಮಧ್ಯಾಹ್ನ ಲಂಚ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಯಾರಿಗೂ ಸಹ ನುಗ್ಗಲು ಆಗದೇ ಇರೋ ರೀತಿಯಲ್ಲಿ ಸಮರ್ಪಕವಾಗಿ ನಿಭಾಯಿಸುವ ದೃಷ್ಟಿಯಿಂದ 15 ಕೌಂಟರ್ಸ್ಗಳನ್ನು ಮಾಡ್ಕೊಂಡಿದ್ದೀವಿ. ನೀರಿನ ವ್ಯವಸ್ಥೆ 2,000 ಟ್ಯಾಂಕರ್ಗಳನ್ನು 4 ಟ್ಯಾಂಕರ್ಗಳನ್ನು ನಿಲ್ಲಿಸಿದ್ದೀವಿ. ಸ್ವಚ್ಛತೆಯ ದೃಷ್ಟಿಯಿಂದ ಸಹ ನಾವೆಲ್ಲ ರೀತಿಯ ನಗರಸಭೆ ಸಿಬ್ಬಂದಿಯವರು ಸಹ ಸರ್ವಸನ್ನದ್ಧರಾಗಿದ್ದಾರೆ. ಅದರ ಜೊತೆಗೆ ಮತಗಟ್ಟೆಗಳ ವಾರು ಬರೋದಾದರೆ ಒಟ್ಟು ಸಿಂಧನೂರು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ವರ್ಷ ರಿವೈಸ್ಡ್ ಲಿಸ್ಟ್ ಆದ ನಂತರ 2,47,218 ಒಟ್ಟು ಮತದಾರಗಳು ರಿಜಿಸ್ಟರ್ ಆಗಿದ್ದಾರೆ. ಇದು 269 ಬೂತ್ಗಳಲ್ಲಿ ಸ್ಪ್ರೆಡ್ ಆಗಿರುತ್ತೆ, ತಮಗೆ ಗೊತ್ತಿದೆ. ಇದರಲ್ಲಿ ಸಿಟಿಯಲ್ಲಿ 71 ಬೂತ್ಗಳಿದ್ದಾವೆ, ಹಳ್ಳಿಯಲ್ಲಿ ಉಳಿದಂತೆ 198 ಬೂತ್ಗಳು ಹಳ್ಳಿಗಳಲ್ಲಿ ಇದ್ದಾವೆ. ಇದರ ಜೊತೆಗೆ ನಾವು ಈಗ ವಿಶೇಷ ಕಾನ್ಸೆಪ್ಟ್ಗಳ ಅಡಿಯಲ್ಲಿ ವಿಶೇಷ ಮತಗಟ್ಟೆಗಳು ಅಂತಕ್ಕಂಥದ್ದನ್ನು ಮಾಡಿದ್ದೀವಿ. ಅದರಲ್ಲಿ 5 ಸಖಿ ಬೂತ್ಗಳು, ಅಂದರೆ ಮಹಿಳಾ ಫ್ರೆಂಡ್ಲಿ ಪಿಂಕ್ ಬೂತ್ ಅಂತ ಕರಿತೀವಿ ಅಂತ ಒಟ್ಟು 5 ಬೂತ್ಗಳಿದ್ದಾವೆ.
ಒಂದು ಬಂಗಾರಿ ಕ್ಯಾಂಪ್, ರೌಡ್ಕುಂದ ಗ್ರಾಮದ ಹತ್ರ ಬರುವಂಥ ಬಂಗಾರಿ ಕ್ಯಾಂಪ್ ಆಗಿರ್ಬೋದು, ಹೊಸಳ್ಳಿ ಈಜೆಯಲ್ಲಿ ಒಂದು ಬೂತ್ ಇದೆ, ಅದ್ರ ಜೊತೆಗೆ ಜವಳಿಗೆರದಲ್ಲಿ ಇನ್ನೊಂದು ಬೂತ್ ಇದೆ, ಮತ್ತು ಸಿಟಿಯಲ್ಲಿ ಒಟ್ಟು 2 ಬೂತ್ಗಳಿದ್ದಾವೆ. ಸಿಟಿಯಲ್ಲಿ ಮಾಡಿರ್ತಕ್ಕಂಥ ಒಂದು ಪಿಂಕ್ ಬೂತು, ನಗರಸಭೆಯಲ್ಲಿ ಒಂದು ಪಿಂಕ್ ಬೂತ್ ಇದೆ, ಸುಕಾಲ್ಪೇಟೆಯಲ್ಲಿ ಒಂದು ಪಿಂಕ್ ಬೂತ್ ಇದೆ. ಸೊ ಟೋಟಲ್ ಆಗಿ 5 ಪಿಂಕ್ ಬೂತ್ಗಳನ್ನು ಮಾಡಿದ್ವಿ. ಎಲ್ಲಿ ಮಹಿಳಾ ಮತದಾರರು ಹೆಚ್ಚಿಗೆ ಇರ್ತಾರೆ ಅವರನ್ನು ಆಯ್ಕೆ ಮಾಡಿರೋದು ಇವು. ಅದರ ಜೊತೆಗೆ ಒಂದು ಯುವ ಮತದಾರರ ಬೂತ್ ಅಂತ ಮಾಡಿದ್ವಿ, ಯೂತ್ ಬೂತ್ ಅಂತ. ಅದು ವೆಲ್ಕಮ್ ದಿನಿಯಲ್ಲಿ ಮಾಡಿದ್ವಿ. ಯಾಕೆ ವೆಲ್ಕಮ್ ದಿನಿಯಲ್ಲಿ ಅಂದರೆ ಅಲ್ಲಿ ಯುವ ಮತದಾರ ಎನ್ರೋಲ್ಮೆಂಟ್ ಜಾಸ್ತಿ ಇರೋದ್ರಿಂದ ಅಲ್ಲಿ ಒಂದು ಯೂತ್ ಫ್ರೆಂಡ್ಲಿ ಬೂತ್ ಮಾಡಿದ್ವಿ. ಇನ್ನೊಂದು PWD ಬೂತ್ ಅಂದರೆ ವಿಶೇಷ ವಿಕಲಚೇತನರ ಬೂತ್ ಅಂತ ಮಾಡಿದ್ವಿ. ಅದು ಸರ್ವೋದಯ ಮಲ್ಲಪ್ಪ ಸ್ಮಾರಕ ಹಿರಿಯ ಪ್ರಾಥಮಿಕ ಶಾಲೆ ಸಿನ್ನೂರು ಸಿಟಿಯಲ್ಲಿ ಮಾಡಿದ್ವಿ. ಇದ್ರ ಜೊತೆಗೆ ಎತ್ನಿಕ್ ಬೂತ್ ಅಂತ ಮಾಡಿದ್ವಿ. ಎತ್ನಿಕ್ ಬೂತ್ ಅಂದರೆ ಅಲ್ಲಿ ನಮ್ಮ ಸಂಪ್ರದಾಯವನ್ನು ಬಿಂಬಿಸ್ತಕ್ಕಂಥ ಬೂತು, ಅದು ಕೋಟೆ ಏರಿಯಾ ಶಾಲೆ ಇದೆಯಲ್ಲ, ಅಲ್ಲಿ ಒಂದು ಎತ್ನಿಕ್ ಬೂತ್ಗಳನ್ನು ಮಾಡ್ಕೊಂಡಿದ್ದೀವಿ. ಇದು ವಿಶೇಷ ಮತಗಟ್ಟೆಗಳ ಕುರಿತು ನಾವು ಮಾಡ್ಕೊಂಡಿರುವಂಥ ತಯಾರಿ. ಇದಲ್ಲದೆ ಮತದಾರರು ಅವತ್ತು ಮತದಾನ ಪೋಲಿಂಗ್ ಪಾರ್ಟಿಯವರು ಹೋಗಿ ನೆಕ್ಸ್ಟ್ ಡೇ ಬಂದಾಗ 7ನೇ ತಾರೀಕು ಅವರು ವಾಪಸ್ ಎಲ್ಲ EVM ಮತಯಂತ್ರಗಳನ್ನು ರವಾನೆ ಮಾಡಲಿಕ್ಕೆ ಎಲ್ಲ ಲಾಜಿಸ್ಟಿಕ್ ಸಪೋರ್ಟ್ ಆಗಿರ್ಬೋದು, ಪೊಲೀಸ್ ಬಂದೋಬಸ್ತ್ ಆಗಿರ್ಬೋದು, ಎಸ್ಕಾಟ್ ವೆಹಿಕಲ್ ಆಗಿರ್ಬೋದು, ಎಲ್ಲವನ್ನು ಅರೇಂಜ್ ಮಾಡ್ಕೊಂಡಿದ್ದೀವಿ. ಬಿಸಿಲಿನ ತಾಪಮಾನ ಹೆಚ್ಚಿಗೆ ಇರೋದರಿಂದ ಎಲ್ಲ ಪೋಲಿಂಗ್ ಪಾರ್ಟಿಯವರಿಗೂ ಸಹ ನಾವು ORS ಪಾಕೆಟ್ಗಳಾಗಿರ್ಬೋದು ಮತ್ತು ಬೇಸಿಕ್ ಮೆಡಿಸಿನ್ಗಳನ್ನು ಕೊಟ್ಟಿದ್ದೀವಿ. ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ಗೆ ನಾವು ಎಲ್ಲ ರೀತಿಯ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಏನಂತ ಪ್ರತಿಯೊಂದು ಬೂತ್ಗಳಿಗೂ ಸಹ ಒಂದು ಕಿಟ್ ಥರ ಮಾಡಿ THO ಆಫೀಸಿಂದ ಅವರಿಗೆ ಬೇಸಿಕ್ ನೆಸೆಸಿಟಿ ಕಿಟ್ ಅಂತ ಕೊಡ್ತಾ ಇದ್ದಾರೆ. ಮತ್ತು ಪೋಲಿಂಗ್ ದಿನ ಮತ್ತು ಅದರ ಹಿಂದಿನ ದಿನ ಊಟ ಉಪಚಾರಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಯನ್ನು ಅಕ್ಷರ ದಾಸೋಹದ ವತಿಯಿಂದ, ಮಿಡ್ ಡೇ ಮೀಲ್ ಸ್ಕೀಮ್ ವತಿಯಿಂದ ಎಲ್ಲರೂ ಸಹ ಮಾಡಿದ್ದಾರೆ. ಒಳ್ಳೆ ಕ್ವಾಲಿಟಿ ಇದ್ದಂಥ ಫುಡ್ಡನ್ನು ಕೊಡಬೇಕು ಅಂತಕ್ಕಂಥದ್ದು ಇನ್ಸ್ಟ್ರಕ್ಷನ್ಸನ್ನು ನಾವು BO ಅವರಿಗೆ ಈಗಾಗಲೇ ಕೊಟ್ಟಿದ್ದೀವಿ. ಸೊ ಅದು ಸಹ ಸನ್ನದ್ಧವಾಗಿದೆ. ಒಟ್ಟಾರೆಯಾಗಿ ಹೇಳೋದಾದರೆ ಈ ಪ್ರಜಾಪ್ರಭುತ್ವದ ಹಬ್ಬಕ್ಕೆ ಬೇಕಾದಂಥ ಎಲ್ಲ ಸಕಲ ಸಿದ್ಧತೆಯನ್ನು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ತಾಲೂಕು ಆಡಳಿತ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳ ಕಾರ್ಯಾಲಯ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದೆ. ತಮ್ಮೆಲ್ಲ ಮತದಾರರಲ್ಲಿ ಒಂದು ವಿನಂತಿ, ಈ ಪ್ರಜಾಪ್ರಭುತ್ವ ಹಬ್ಬವನ್ನು ಖುಷಿಯಿಂದ ಬಂದು ನಿಮ್ಮ ಮತದಾನ ಮಾಡುವ ಮೂಲಕ ಸುಭದ್ರ, ಸಮರ್ಥ, ಸಶಕ್ತ ಭಾರತ ನಿರ್ಮಾಣಕ್ಕೆ ನಿಮ್ಮ ಅತ್ಯಮೂಲ್ಯವನ್ನು ಮತ ಚಲಾಯಿಸಿ ಒಂದು ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸಬೇಕಂತ ತಮ್ಮಲ್ಲಿ ವಿನಂತಿ. ಸರ್, ಒಟ್ಟು ಮತದಾರರು ಎಷ್ಟು, ಮಹಿಳೆಯರೆಷ್ಟು, ಗಂಡು ಎಷ್ಟು ಮತ್ತು ಇತರ ಎಷ್ಟು? 1,47,218 ಇದ್ದಾರೆ. ಒಂದು ಸೆಕೆಂಡ್ ರಿಪೀಟ್ ಸರ್. ಅವರು 2,47,282. 2,47,282. ಇದರಲ್ಲಿ ಪುರುಷ ಮತದಾರರು 1,20,300. ಒಂದು ಸೆಕೆಂಡ್ ರಿಪೀಟ್ ಮಾಡಿ ಸರ್. ಪುರುಷ ಮತದಾರರು ಒಟ್ಟು ಪುರುಷ ಮತದಾರರು 1,20,300. ಮಹಿಳಾ ಮತದಾರರು 1,26,958. ಇತರೆ ತೃತೀಯ ಲಿಂಗಿಗಳು ಅಥವಾ ಥರ್ಡ್ ಜೆಂಡರ್ ಅಂತ ಕರಿತೀವಿ, ಅವರು 24 ಮತದಾರರು. ಒಟ್ಟು 2,47,282 ಮತದಾರರು ಆ್ಯಸ್ ಆನ್ ಟುಡೇ ನಮ್ಮ ವೋಟರ್ ಲಿಸ್ಟಲ್ಲಿ ಇದ್ದಾರೆ. ಮತದಾನ ಸಮಯ IQ ಇಂಟರ್ನ್ಯಾಷನಲ್ ಶಾಲೆ ಮತ್ತು PU ಕಾಲೇಜು ಸಿಂಧನೂರು. IQ ಇಂಟರ್ನ್ಯಾಷನಲ್ ಸ್ಕೂಲ್ 1ರಿಂದ 10ನೇ ತರಗತಿ ICSE ಮತ್ತು PU ಕಾಲೇಜು ಈಗ ನಿಮ್ಮ ನಗರದಲ್ಲಿ ಪ್ರಾರಂಭಗೊಂಡಿದೆ. ನಮ್ಮಲ್ಲಿ IIT, JEE ಹಾಗೂ ನೀಟ್ ಕೋರ್ಸ್ಗಳು, PCMB, PCMC ಮತ್ತು ಕಾಮರ್ಸ್ ಹೇಳಲಾಗುತ್ತದೆ. ಹಾಗೆ 6ರಿಂದ 10ನೇ ತರಗತಿ ಮಕ್ಕಳಿಗೆ ಆರಂಭದಿಂದಲೇ JEE, IIT, ನೀಟ್, ಒಲಿಂಪಿಯಾಡ್, NTSC ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ನೀಡಲಾಗುವುದು. 11ನೇ ಮತ್ತು 12ನೇ ತರಗತಿಯವರೆಗೆ ಭಾರತದ ಪ್ರತಿಷ್ಠಿತ ಕೋರ್ಸ್ಗಳಾದ JEE, IIT ಮತ್ತು ನೀಟ್ ತರಬೇತಿ ನೀಡಲಾಗುವುದು. ನುರಿತ ಅನುಭವಿ ಹೊಂದಿದ ಶಿಕ್ಷಕ ವೃಂದ, ಪಠ್ಯಕ್ರಮದ ಜೊತೆಗೆ ಮಕ್ಕಳಿಗೆ ಪಠ್ಯೇತರ ಚಟುವಟಿಕೆಗಳನ್ನು ಮಾಡಿಸಲಾಗುವುದು. ವಿಶಿಷ್ಟ ಹಾಗೂ ವೈವಿಧ್ಯಮಯ ಆವರಣದೊಂದಿಗೆ ಸುಸಜ್ಜಿತ ಕೊಠಡಿಗಳು, ಪಾರದರ್ಶಕತೆಯಿಂದ ಕೂಡಿದ ಉತ್ತಮ ಆಡಳಿತ ಮಂಡಳಿಯನ್ನ ಹೊಂದಿದ ಕಾಲೇಜು ನಮ್ಮದಾಗಿದೆ. ಸ್ಪೀಡೋಮೀಟರ್ ಅಳವಡಿಕೆಯ ವಾಹನದ ವ್ಯವಸ್ಥೆ, Welcome to our IQ family. Reach us to realize your dreams. ನಮ್ಮಲ್ಲಿ ಪ್ರವೇಶಗಳು ಪ್ರಾರಂಭವಾಗಿದ್ದು, ಪಾಲಕರು ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಸಂಪರ್ಕಿಸಿ. IQ ಇಂಟರ್ನ್ಯಾಷನಲ್ ಶಾಲೆ ಮತ್ತು PU ಕಾಲೇಜು, ಗಂಗಾವತಿ ರಸ್ತೆ, ಹೊಸಳ್ಳಿ ಕ್ರಾಸ್, ಸಿಂಧನೂರು.